ಹರಿ ಓಂ ಶುಭೋದಯ, ಸುಪ್ರಭಾತ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಅರೆಪ್ಪ, ಸೂಪರಾಗಿ ಕಾಣ್ತಾ ಇದ್ದೀರಾ. ವೆರಿ ಹ್ಯಾಂಡ್ಸಮ್, ವೆರಿ ಸ್ಮಾರ್ಟ್, ಟಾಪ್ ಆಗಿದ್ದೀರ. ಏನು ಯಾರಿಗೆ ಇಷ್ಟೊಂದೆಲ್ಲ ಹೊಗಳ್ತಾ ಇದ್ದೀನಿ ಅಂತನಾ? ಹೆಣ್ಮಕ್ಳೇ, ಹ್ಯಾಂಗ್ ಆನ್. ಈ ಕಾಂಪ್ಲಿಮೆಂಟ್ಸ್ ನಿಮಗೆಲ್ಲ ಎಲ್ಲ ಗಂಡು ಮಕ್ಕಳಿಗೆ, ಪ್ರಪಂಚಾದ್ಯಂತ ಇರುವಂತಹ ಗಂಡು ಮಕ್ಕಳಿಗೆ ಒಂದು ಕಾಂಪ್ಲಿಮೆಂಟ್. ಏನು ಸುಂದರವಾಗಿರೋದು ಬರೀ ಹೆಣ್ಮಕ್ಳಿಗಷ್ಟೇ ಡಿಸರ್ವ್ ಮಾಡೋದಾ? ಗಂಡು ಮಕ್ಳಿಗೆ ಬೇಡವಾ? ಪಾಪ ಅವರು ದಿನ ಎಷ್ಟು ಚೆನ್ನಾಗೆಲ್ಲ ರೆಡಿಯಾಗಿ ಹೋಗ್ತಾರೆ, ಪ್ರೆಸೆಂಟಬಲ್ ಆಗಿ ಆಫೀಸಲ್ಲಿ ರೆಡಿಯಾಗಿ ಹೋಗ್ತಾರೆ. ಬರೀ ನಾಟ್ ಜಸ್ಟ್ ಗೆಟಿಂಗ್ ರೆಡಿ, ಇಟ್ ಈಸ್ ಆಲ್ಸೋ ನಮ್ಮ ಫ್ಯಾಮ್ಲಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅವರು. ಆಚೆ ಹೋಗಿ ದುಡಿತಾರೆ, ಸೊಸೈಟಿಯಲ್ಲಿ ಯಾವುದೊಂದು ಹೆಸರು, ಒಂದು ಮನೆ ಕಟ್ಸೋಕ್ಕೆ ಆಗಲಿ, ಎನಿಥಿಂಗ್, ಫೈನಾನ್ಸಿಗೆ ಒಂದು ಜೀವನ ಮಾಡಬೇಕು ಅಂದರೆ ಆ ದುಡಿಮೆ ಹೆಣ್ಮಕ್ಳು ಮಾಡ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಆ್ಯಸ್ ಅ ಸೊಸೈಟಿ ಇಟ್ ಈಸ್ ಲೈಕ್ ಮೇನ್ ಗಂಡಸ್ರಿಗೆ ಮೇಲೆ ಜಾಸ್ತಿ ಆ ಒತ್ತಡ ಬೀಳೋದ್ರಿಂದ ಲೆಟ್ಸ್ ಟೇಕ್ ಟೈಮ್. ಇವತ್ತಿನ ದಿವಸ ಯಾವ ಮೆನ್ಸ್ ಡೇ, ಫಾದರ್ಸ್ ಡೇ, ಆ ಡೇ ಈ ಡೇ ಎಲ್ಲ ಬೇಕಾಗಿಲ್ಲ, ಅದು ನಮ್ಮ ಸಂಸ್ಕೃತಿಯಲ್ಲಿ ಇಲ್ಲ. ಬಟ್ ಒಂದು ಡೇ ಫಾರ್ ಅಪ್ರಿಸಿಯೇಷನ್ ಅಂತ ಆ ದಿನ ಒಂದೇ ಮಾಡ್ತಾರೆ, ಬಟ್ ನಾನು ಅದನ್ನು ನಂಬಲ್ಲ. ಸೊ ಇವತ್ತಿನ ದಿನ ರ್ಯಾಂಡಮ್ ಡೇ, ಎನಿ ಟೈಮ್, ಎಷ್ಟು ಸಲ ಬೇಕಾದರೂ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಗಂಡನಿಗೆ, ನಿಮ್ಮ ಅಣ್ಣ ತಮ್ಮಂದಿರಿಗೆ, ನಿಮ್ಮ ತಂದೆಗೆ, ದೊಡ್ಡಪ್ಪ ಚಿಕ್ಕಪ್ಪ ಮಾಮ, ನಿಮ್ಮ ಮೈದ್ನಂಗೆ, ಯಾರಿಗೇ ಆಗಲಿ ಇವತ್ತು ಒಂದು ಒಳ್ಳೆ ಮಾತು ಹೇಳಿ, ಒಂದು ಅಪ್ರಿಸಿಯೇಷನ್ ಕೊಡಿ. ಅವ್ರು ನಿಮಗೋಸ್ಕರ, ನಿಮ್ಮ ಮನೆಯವ್ರಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಡೂ ಅಪ್ರಿಷಿಯೇಟ್. ಆಲ್ ಮೆನ್ ಇನ್ ದ ವರ್ಲ್ಡ್ ಡಿಸರ್ವ್ ಟು ಬಿ ಅಪ್ರಿಷಿಯೇಟೆಡ್ ಫಾರ್ ಎವ್ರಿಥಿಂಗ್ ದೇ ಡೂ. ಸೊ ಪ್ಲೀಸ್ ಅವರ ಕೆಲಸಕ್ಕೆ, ಅವ್ರ ಸ್ಯಾಕ್ರಿಫೈಸಸ್ಗೆ ಗೌರವ ಕೊಡಿ, ಹಾಗೂ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ. ಬರೀ ಅಷ್ಟೇ ಅಲ್ಲ, ನೋಡೋದಕ್ಕೂ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳಿ ಅವ್ರ ಮುಖದ ಮೇಲೆ ಒಂದು ನಗು. ನೀವೊಂದು ಮಾತಿಂದ ಅವರು ದಿನ ಬದಲಾಗ್ಬೋದು. ಅವರು ನಿಮಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ ನಿಮ್ಮ ಮುಖದ ಮೇಲೆ ನಗು ಬರ್ಸಕ್ಕೆ. ನೀವು ಒಂದು ಒಳ್ಳೆ ಮಾತು ಹೇಳೋಕ್ಕೆ ಆಗೋದಿಲ್ವಾ? ಡೋಂಟ್ ದೇ ಡಿಸರ್ವ್ ಈವನ್ ದಿಸ್ ಮಚ್? ಸೊ ಹೋಗಿ ನಿಮ್ಮ ಮನೆಯಲ್ಲಿರೋ ಎಲ್ಲ ಗಂಡು ಮಕ್ಕಳಿಗೆ, ದೊಡ್ಡವರು ಚಿಕ್ಕವರು, ನಿಮ್ಮ ವಯಸ್ಕರಾಗಿದ್ದರು, ನಿಮ್ಮ ಸ್ನೇಹಿತರಿಗೆ, ಯಾರಿಗೇ ಆಗಲಿ ಹೋಗಿ ಹೇಳಿ ದ್ಯಾಟ್ ದೇ ಆರ್ ದ ಬೆಸ್ಟ್, ದೇ ಆರ್ ಡೂಯಿಂಗ್ ಸೋ ವೆಲ್, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಅಂತ. ಸೊ ಎಲ್ಲ ಗಂಡು ಮಕ್ಕಳಿಗೂ ಯು ಆರ್ ದ ಬೆಸ್ಟ್, ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಎಫರ್ಟ್ಸ್. ಎಲ್ಲ ಒಳ್ಳೆಯದಾಗಲಿ.